ಇನ್ನು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತ ಪವಿತ್ರ ಗೌಡ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪವಿತ್ರ ಗೌಡ ದೇವಸ್ಥಾನಕ್ಕೆ ತೆರಳಲು ಅವಕಾಶ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರಾಜ್ಯ ಬಿಟ್ಟು ಹೊರಗೆ ಹೋಗಲು ಅವಕಾಶ ಕೋರಿ ಪವಿತ್ರ ಗೌಡ ಅರ್ಜಿ ಸಲ್ಲಿಸಿದ್ದಾರೆ. ಬೇರೆ ರಾಜ್ಯದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ, ಯಾಕಂದ್ರೆ ಕೋರ್ಟ್ ಈ ಒಂದು ಕಂಡೀಷನ್ ಅನ್ನು ಹಾಕಿತ್ತು. ರಾಜ್ಯ ಬಿಟ್ಟು ಹೋಗೋದಾದ್ರೆ ಅಥವಾ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋದಾದ್ರೆ ನೀವು ಪರ್ಮಿಷನ್ ಪಡ್ಕೊಳ್ಬೇಕು ಅಂತ. ಈಗ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗಿದಂತೆ ನಿರ್ಬಂಧ ಇತ್ತು. ಆ ಕಾರಣಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಪವಿತ್ರ ಗೌಡ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿರೋದು ಮೇ ಬಿ ಈ ಜೈಲ್ಗೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಹರಕೆಗಳನ್ನು ಹೊತ್ತಿರ್ತಾರೆ. ಆದಷ್ಟು ಬೇಗ ಸಂಕಷ್ಟದಿಂದ ಹೊರ ಬಂದರೆ ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ತೀವಿ ಅಂತ. ಸೊ ಆ ಕಾರಣಕ್ಕೆ ಈಗ ಪವಿತ್ರ ಗೌಡ ಅಲ್ಲಿಂದ ಹೊರಡೋಕ್ಕೆ ಮುಂಚೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ದರ್ಶನ್ ಈಗ ಕೋರ್ಟ್ನಿಂದ ಹೊರಗಡೆ ಹೊರಡ್ತಿರುವಂಥ ಸಂದರ್ಭ. ಸೊ ದರ್ಶನ್ ಈಗ ಕೋರ್ಟ್ನಿಂದ ಹೊರ ಹೊರಟಿದ್ದಾರೆ.